ಈ ಕತಾರಲ್ಲಿ ನನ್ನ ನೆಫ್ಯೂ ಇದ್ದಾನೆ. ಓಕೆ, ಅವನಿಗೆ 2 ಮಕ್ಕಳು, ನನಗೆ ಮೊಮ್ಮಕ್ಕಳು. ಅವರು ಮೊಮ್ಮಕ್ಕಳಂದರೆ ತುಂಬ ಖುಷಿ, ಅಜ್ಜಿಯಾಗಿ ಅಲ್ವಾ, ರೈಟ್. ಅವರು ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ರು. ಎಲ್ಲಿ ಹೋದರೂ ಇಬ್ಬರು ಬಂದು ನನ್ನ ಕೈ ಹಿಡಿಯೋರು. ಅವರಿಗೆ ಅಮ್ಮ ಬೇಡ, ಅಜ್ಜ ಮಾತ್ರ ಬೇಕು. ಸೊ ನನ್ನ ಹೆಂಡತಿ ಅವ್ರನ್ನ ಕರಿತಾ ಇದ್ದರೂ ಸಹ ಅವಳ ಬಳಿಗೆ ಹೋಗ್ತಾನೇ ಇಲ್ಲ, ಬರೀ ನಾನೇ ಬೇಕು ಅವರಿಗೆ. ನನಗೆ ಒಳಗೆ ಖುಷಿ, ನನ್ನ ಹೆಂಡತಿಗೆ ಅವಳು ಹೇಳ್ತಾಳೆ ಏನಂತ ಹೇಳಿದ್ರೆ, ಮೊಮ್ಮಕ್ಕಳದೆಲ್ಲ ನಾವು ಮಾಡ್ತೇವೆ, ನಾವು ಮಾತ್ರ ಬೇಡ ಅವ್ರಿಗೆ, ಅಜ್ಜ ಮಾತ್ರ ಬೇಕು. ಅಜ್ಜ ಏನೂ ಮಾಡಲ್ಲ, ಅಜ್ಜ ಮಾತ್ರ ಬೇಕು. ಸೊ ಅನೇಕ ಸಾರಿ ಈಗ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಇಂಥ ಕಾರ್ಯಗಳಾಗ್ತಾ ಇರ್ತವೆ. ದೇವರು ಅಂದ ತಕ್ಷಣ ಭಾಳ ಜನ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ಕಾರ್ಯಗಳು ಆಗ್ತಾ ಇದ್ದರೆ ಮಾತ್ರ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಸತ್ತವ್ರು ನೆಬಿಸ್ತಾ ಇರಬೇಕು, ದೊಡ್ಡ ಪ್ರವಾದನೆಗಳು ಬರ್ತಾ ಇರಬೇಕು, ಹೀಲಿಂಗ್ ಆಗ್ತಾ ಇರಬೇಕು, ಓಕೆ, ದೊಡ್ಡ ಅದ್ಭುತ ಕಾರ್ಯಗಳು ಆಗ್ತಾ ಇರಬೇಕು. ಸೊ ಹಿಂಗೆ ಆಗ್ತಾ ಇದ್ದರೆ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಆಗ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ದೇವರು ಹೇಗೆ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಕಾರ್ಯ ಮಾಡ್ತಾರೆ, ಪ್ರತಿ ಗಳಿಗೆ ಕಾರ್ಯ ಮಾಡ್ತಾರೆ, ಪ್ರತಿ ಸೆಕೆಂಡು ಪವಿತ್ರ ಆತ್ಮನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ. ಸೊ ಅನೇಕ ಸಾರಿ ನಮ್ಮ ಮನಸ್ಸಿಗೆ ನೋವಾಗಿಬಿಡ್ತದೆ. ಒಂದು ವೇಳೆ ನನ್ನ ಹೆಂಡತಿಗೆ ಅಂದ್ಕೊಳ್ತಾ ಇರ್ಬೋದು, ನಾವು ಈ ಮೊಮ್ಮಕ್ಕಳಿಗೆ ನಾನು ಎಷ್ಟು ಮಾಡಿದ್ರೆ ನನ್ನ ಹತ್ರನೇ ಬರ್ತಾ ಇಲ್ವಲ್ಲ, ಬರೀ ಅಜ್ಜನ ಹತ್ರ ಹೋಗ್ತಾ ಇದ್ದೇವೆ. ಯಾಕೆ ನನ್ನ ಹತ್ರ ಬರ್ತಾ ಇದ್ದಾರೆ ಮಕ್ಕಳಂದರೆ, ನಾನು ತುಂಬ ಆಟ ಆಡ್ತೀನಿ ಅವ್ರ ಜೊತೆ. ಸೊ ಆಟ ಆಡೋರಿದ್ದರೆ ಮಕ್ಕಳಿಗೆ ತುಂಬ ಇಷ್ಟ. ಸೊ ಆದರೆ ಮನಸ್ಸಲ್ಲಿ ಒಂದು ಯೋಚನೆ ಇರುತ್ತೆ. ಒಂದು ಸರಿ ಒಬ್ಬ ಪಾಸ್ಟ್ರು ಒಂದು ಮೀಟಿಂಗ್ ಹೋಗಿದ್ವಿ. ಒಂದು ಮೀಟಿಂಗಲ್ಲಿ ಪಾಸ್ಟ್ರು ಹೀಗೆ ಹೇಳಿದರು, ಏನಂತ ಹೇಳಿದ್ರೆ, ನಿಮ್ಮನ್ನು ನಾವು ಟಿ ವಿನಲ್ಲಿ ನೋಡ್ತೀವಿ ಅಂತೇಳಿ. ನಾವು ಕೇಳ್ತೀವಿ ವಾಕ್ಯ, ನಮ್ಮ ಮಿಸ್ಸಸ್ಸು ತುಂಬ ಕೇಳ್ತಾರೆ. ನಮ್ಮ ಮಿಸ್ಸಸ್ಸು ನಿಮ್ಮ ಮಿಸ್ಸಸ್ದು ವಾಕ್ಯ ಬಂದಾಗ ಕೇಳ್ತಾರೆ, ನೀವು ಪ್ರಸಂಗ ಮಾಡುವಾಗ ಟಿ ವಿ ಆಫ್ ಮಾಡಿಬಿಡ್ತಾರೆ. ಹಂಗೆ ಯಾರನ್ನ ಅಂದ್ಬಿಟ್ರೆ ಹೆಂಗನ್ಸುತ್ತೆ? ನನ್ನ ಮೆಸೇಜ್ ಕೇಳಲ್ಲ ಅಂತೆ ಅಯ್ಯಮ್ಮ. ಈಗ ನಿಮಗೆ ಹಂಗೆ ಅಂದ್ಬಿಟ್ರೆ ಏನು ಅನಿಸುತ್ತೆ? ಹೆಂಗೆ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ಬೇಜಾರಾಗುತ್ತೆ. ಒಳಗೆ ಏನಾದರೂ ಬಾಯಿ ಓಪನ್ ಮಾಡಿ ಬೈದಿಲ್ಲಾದರೂ ಸಹ ಒಳಗೆ ಏನಾದರೂ ಬೈತೀವಿ. ಒಂದು ಸರಿ ಒಬ್ಬ ಫಾರಿನರು ಪ್ರೀಚರು ಇಲ್ಲಿ ಬಂದಿರು ನಮ್ಮ ಚರ್ಚಿಗೆ. ನಾನು ಕೆಳಗೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಾಗ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ನೇರವಾಗಿ ನನ್ನ ಮುಖದ ಮೇಲೆ ಹೇಳಿದ್ರು, ಐ ಡೋಂಟ್ ಲೈಕ್ ಯು ಅಂತ, ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಏನಂದರೆ, ನಮಗೆ ನೀವು ಇಷ್ಟ ಇಲ್ಲ. ನಿಮಗೆ ಯಾರನ್ನ ಹಂಗಂದ್ರೆ ಹೆಂಗೆ ಅನಿಸುತ್ತೆ? ನಾನು ಮೊದಲು ಅಂಥವ್ರಿಗೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾ ಇದ್ದೆ, ಯಾವ ಶಬ್ದಗಳು ನನ್ನ ಬಾಯಿಂದ ಬರ್ತಾ ಇದ್ದು, ನಾನು ಪುಲ್ಪಿಟಿಂದ ಹೇಳಲ್ಲ. ಓಕೆ, ದಿನನಿತ್ಯ ಆಗೋ ಸಂಗತಿಗಳು ಓಪನ್ ಆಗಿ ಹೇಳಿದ ಅಯ್ಯಪ್ಪ. ಒಂದು ಸರಿ ಯಾರೋ ಒಬ್ಬರು ತೀರ್ಕೊಂಡಿದ್ರು. ಅವರು ಮಣ್ಣಿಗೆ ನಾವು ಹೋದಾಗ ಅಲ್ಲಿ ಇಬ್ಬರು ಹೆಂಗಸರು ಭೇಟಿಯಾದರು. ಅವರು ನನ್ನ ಹೆಂಡತಿಯನ್ನು ನೋಡಿ ಏನು ಹೇಳ್ತಾ ಇದ್ರು ಅಂದರೆ, ನಿಮ್ಮ ಮೆಸೇಜ್ ನಮಗೆ ತುಂಬ ಇಷ್ಟ, ಪಾಸ್ಟ್ರದ್ದು ಇಷ್ಟ ಇಲ್ಲ ನಮಗೆ. ಅಲ್ಲ, ನನಗೆ ಹೆಂಗೆ ಓಪನ್ ಆಗಿ ಹೇಳಿದಾಗ, ನಿಮಗೆ ಹಂಗೆ ಓಪನ್ ಆಗಿ ಹೇಳಿದರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಹೌ ಡು ಯು ಫೀಲ್? ಭಾಳ ಬೇಜಾರಾಗುತ್ತೆ. ಪ್ರಿಯರೇ, ಈ ರೀತಿಯಾಗಿ ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಒಬ್ಬರಿಲ್ಲ ಒಬ್ಬರು ಬರ್ತಾರೆ,
ಒಂದಿಲ್ಲ ಒಂದು ಸಂಗತಿಗಳನ್ನು ಹೇಳ್ತಾರೆ. ಇದೇ ಕತಾರಲ್ಲಿ ಒಂದು ಕಡೆಗೆ ನಾನು ವಾಕ್ಯ ಕೊಟ್ಟೆ, ಕೊಟ್ಟು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಜನರ ರಿಯಾಕ್ಷನ್ಗೋಸ್ಕರ ನಾನು ಕಾದಿರಲಿಲ್ಲ. ಒಬ್ಬರು ಎದ್ದು ನಿಂತ್ಕೊಂಡು ಬಿಟ್ಟು ಹೇಳಿದರು, ಈ ವಾಕ್ಯದಿಂದ ಎಷ್ಟು ನನಗೆ ಆದರಣೆ ಆಯ್ತು ಅಂತ ಸಾಕ್ಷಿ ಹೇಳಿದರು. ಇನ್ನೊಬ್ಬರು ಹೇಳಿದರು, ಮತ್ತೊಬ್ಬರು ಹೇಳಿದರು, 4-5 ಜನ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರು ಹೇಳ್ತಾರೆ, ನಾನು ಕೊಟ್ಟಿರೋ ವಾಕ್ಯ ಅವರಿಗೆ ಶಕ್ತಿ ಬಂತು ಅಂತ. ಹಲ್ಲೆಲೂಯಾ. ಬೀದರಲ್ಲಿ ವಾಕ್ಯ ಕೊಟ್ವಿ. ಅವ್ರು ಹೇಳ್ತಾರೆ ಏನಂದರೆ, ಇವತ್ತು ನಮ್ಮ ಊರಲ್ಲಿ ಭಕ್ತಿ ಸಂಜೀವನ ಆಗೋಯ್ತು ಅಂತ. ಈ ಅಮ್ಮ ಹೇಳ್ತಾಳೆ, ನಿಮ್ಮ ಮಾತೆ ಕೇಳಲ್ಲ, ನಾನು TV ಆಫ್ ಮಾಡ್ತೀನಿ ಅಂತ. ಒಂದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಏನಂತ ಹೇಳಿದ್ರೆ, ಲೋಕದಲ್ಲಿ ಇರೋ ತನಕ ಜನ ನಮ್ಮ ಸುತ್ತು ಕಡೆಗೆ ಇರ್ತಾರೆ. ಅವರ ಬಾಯಿಂದ ಬರೋ ಮಾತುಗಳು ಎಷ್ಟೋ ಸಾರಿ ಚುಚ್ಚುತ್ತವೆ, ಎಷ್ಟೋ ಸಾರಿ ಆದರಣೆ ಮಾಡ್ತೇವೆ. ಓಕೆ. ಆದರೆ ಪ್ರಿಯ ಸಹೋದರ ಸಹೋದರಿ, ಇದು ದಿನನಿತ್ಯದ ಒಂದು ಸಂಗತಿ. ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಆಗುತ್ತೆ. ನೀವು ಕೆಲಸಕ್ಕೆ ಹೋಗೋ ಸ್ಥಳದಲ್ಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರಾ? ಇಲ್ಲ. ನೀವು ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗ್ತೀರಲ್ಲ, ಅಲ್ಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರಾ? ಎಲ್ಲರೂ ನಿಮ್ಮನ್ನು ಇಷ್ಟಪಡುವುದಿಲ್ಲ, ಹೌದಾ? Now we are not here in this world to get or hear the opinion of people. ಜನರ ಮಾತುಗಳಿಗೆ ನಾವು ನಮ್ಮನ್ನು ಒಪ್ಪಿಸಿ ಕೊಡಬಾರ್ದು. ಜನರು ಏನಾದರೂ ಹೇಳ್ತಾರೆ, ಒಂದು ಸಾರಿ ಒಳ್ಳೇದು ಹೇಳ್ತಾರೆ, ಒಂದು ಸಾರಿ ಕೆಟ್ಟದ್ದು ಹೇಳ್ತಾರೆ. ಆದರೆ ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಜನರ ಮಾತುಗಳು ಹೋಗ್ತವೆ, ಪ್ರತಿ ದಿವಸ ನಡೆಯುವ ಸಂಗತಿಗಳು. ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಪವಿತ್ರಾತ್ಮನು ಯಾವುದೋ ಒಂದು ದಿವಸ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾರೆ. ಪವಿತ್ರಾತ್ಮನು ಯಾವುದೋ ಒಂದು ದಿವಸ, ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಏನೋ ಕಷ್ಟ ಬಂದಾಗ, ನಾವು ಕಣ್ಣೀರಲ್ಲಿದ್ದಾಗ, ಹೋರಾಟದಲ್ಲಿದ್ದಾಗ, ದೇವರನ್ನು ಪ್ರಾರ್ಥನೆ ಮಾಡಿದಾಗ, ಆಗ ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರ್ತಾರೆ. ಇಲ್ಲ ಪ್ರಿಯರೇ, the Spirit of God is working every second in our life. ಒಂದು ಚಪ್ಪಾಳೆ ತಟ್ಟ ಅನ್ನೋದಕ್ಕೆ ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಹೇಳೋಣ, ಪ್ರತಿ ಗಳಿಗೆ ಪವಿತ್ರಾತ್ಮನು ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಸಾರಿ ಹೇಳೋಣ, ಪ್ರತಿ ಗಳಿಗೆ ಪವಿತ್ರಾತ್ಮನು ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಓಕೆ. ಬೆಳಿಗ್ಗೆ ಎದ್ದಾಗ ನೀವು ಸುಸ್ತಾಗಿ ಎದ್ದಿರಬಹುದು, ಅಥವಾ ನೀವು ಲವಲವಿಕೆಯಿಂದ ಎದ್ದಿರಬಹುದು. ಪವಿತ್ರಾತ್ಮ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಮಧ್ಯಾಹ್ನ ನೀವು ಕೆಲಸಕ್ಕೆ ಹೋದಾಗ ಸಹ ಪವಿತ್ರಾತ್ಮ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ನಿಮ್ಮನ್ನು ಅದು ಸ್ವಾಮಿ ಹೇಳ್ತಾರೆ, ನೋಡ್ರಿ, ಯುಗದ ಸಮಾಪ್ತಿಯವರೆಗೂ, ಇನ್ನೊಂದ್ಸರಿ ಹೇಳೋಣ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ದೇವರು ನಮ್ಮ ಸಂಗಡಿ ಇದ್ದಾರೆ, ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಿ ಈಸ್ ವರ್ಕಿಂಗ್ ಸಮಥಿಂಗ್. ಜನರ ಮಾತಿಗೆ ನಾವು ನಿರಾಶರಾಗುವುದು ಬೇಡ. ಜನರ ಮಾತುಗಳನ್ನು ನಾವು ಎಲ್ಲ ನಮ್ಮ ಹೊಟ್ಟೆಲಿ ಇಟ್ಕೊಂಡು ನಾವು ನಿರಾಶರಾಗಿ ಕಣ್ಣೀರು ಸುರಿಸೋದು, ಕುಗ್ಗೋದು ಬೇಡ. ಹಲ್ಲೆಲೂಯಾ. ದೇವರ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ. ದೇವರ ಮಾತುಗಳು ನಮಗೆ ಹೊಸ ಶಕ್ತಿಯನ್ನು ಕೊಡುವಂಥವುಗಳಾಗಿವೆ. ಹಲ್ಲೆಲೂಯಾ. ದೇವರ ಮಾತುಗಳು ನಮಗೆ ಶಕ್ತಿ ಕೊಡ್ತವೆ. ಇನ್ನೊಂದು ಟ್ರಿಕ್ ಆಫ್ ದ ಡೆವಲ್, ಸೈತಾನನ ಒಂದು ಶೋಧನೆ, ಸೈತಾನನ್ನು ತರುವಂಥ ಆತನ ಒಂದು ಯೋಚನೆ, ಟ್ರಿಕ್ ಏನಂತ ಹೇಳಿದ್ರೆ, ನಮ್ಮನ್ನು ಡಿಸ್ಕರೇಜ್ ಮಾಡೋದು. ಓಕೆ. ಹಲ್ಲೆಲೂಯಾ. ಓಕೆ. ಸೈತಾನನು ನಮ್ಮನ್ನು ಹೆಂಗಾದರೂ ಮಾಡಿ ಕುಗ್ಗಿಸಬೇಕು ಅಂಥೇಳಿ ಆತನು ಶತ ಪ್ರಯತ್ನ ಮಾಡ್ತಾನೆ. ಆದರೆ ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಲೋಕದವರು ನಡ್ಕೊಳ್ಳೋ ರೀತಿ ಬೇರೆ, ಲೋಕದವರು ನಡ್ಕೊಳ್ಳೋ ರೀತಿ ಬೇರೆ, ನಾವು ನಡ್ಕೊಳ್ಳೋ ರೀತಿ ಬೇರೆ. ಹಲ್ಲೆಲೂಯಾ. ಲೋಕದವರು ಕುಗ್ಗಿ ಹೋಗ್ತಾರೆ. ಯಾಕಂತ ಹೇಳಿದರೆ, ಜನರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಎಸ್, ನೀವು ಜನರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸ್ತೀರಾ? ನಿಮ್ಮ ಜೀವನದಲ್ಲಿ ಜನ ನಿಮ್ಮನ್ನು
ಮೆಚ್ಚದೇ ಇರುವಂಥ ಜನ ನಿಮ್ಮ ವಿರುದ್ಧವಾಗಿ ಎಂದಾದರೂ ಮಾತಾಡಿದಾರಾ? ಸಿಕ್ಕಾಪಟ್ಟೆ. ಒಬ್ಬರು ಹೇಳಿದ್ರೆ ಸಿಕ್ಕಾಪಟ್ಟೆ. ಯಾರಾದರೂ ಮಾತಾಡಿದಾರ ನಿಮ್ಮ ವಿರುದ್ಧವಾಗಿ? ಓಕೆ, ಅದನ್ನು ನೀವು ಕೇಳಿ ಗೊಳೋ ಅಂತ ಹತ್ತಿದ್ದೀರಾ? ಅದು ಎಲ್ಲಮ್ಮ ಒಬ್ಬಳೇ ಹತ್ತಿರೋದು. ಓಕೆ, ನಾವು ಅವರ ಮಾತುಗಳನ್ನು, ಲೆಟ್ ಅಸ್ ನಾಟ್ ಬಿ ಬಾದರ್ಡ್ ಅಬೌಟ್ ದ ಒಪಿನಿಯನ್ ಆಫ್ ಪೀಪಲ್. ಜನರ ಮಾತುಗಳಿಗೆ ನಾವು ಲಕ್ಷ್ಯ ಕೊಡೋದು ಬೇಡ. ಇವರ ಮಾತುಗಳಿಗೆ ನಾವೇನು ಮಾಡೋಣ? ಲಕ್ಷ್ಯ ಕೊಡೋಣ. ಹಲ್ಲೆಲೂಯಾ, ಗುಡ್. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇದು ಪ್ರತಿದಿನ ನಮ್ಮ ಜೀವನದಲ್ಲಿ ಆಗುವಂಥ ಕಾರ್ಯ. ಪ್ರತಿ ದಿವಸ ಆಗ್ತದೆ. ಪ್ರತಿ ದಿವಸ ಒಬ್ಬರಿಲ್ಲ ಒಬ್ಬರು ನಮ್ಮನ್ನು ಕುಗ್ಗಿಸೋಕ್ಕೆ ಬರ್ತಾರೆ. ಸೈತಾನನು ಕೇವಲ ಸ್ಥಿತಿಗತಿಗಳನ್ನು ಮಾತ್ರ ಉಪಯೋಗಿಸೋದಿಲ್ಲ. ಸೈತಾನನು ನಮ್ಮ ಜೀವನದಲ್ಲಿ ಕೇವಲ ಸ್ಥಿತಿಗತಿಗಳನ್ನು ಮಾತ್ರ ಉಪಯೋಗಿಸೋದಿಲ್ಲ, ಜನರನ್ನು ಉಪಯೋಗಿಸ್ತಾನೆ. ಯಾವ ಜನರನ್ನು ಉಪಯೋಗಿಸ್ತಾನೆ ಸಾಮಾನ್ಯವಾಗಿ ಅಂದರೆ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಒಂದ್ಸರಿ ಚಪ್ಪಾಳೆ ತಟ್ಬಿಡೋಣ. ಹಲ್ಲೆಲೂಯಾ. ಯಾರನ್ನು ಉಪಯೋಗಿಸ್ತಾನೆ? ನಮ್ಮವರನ್ನೇ ಉಪಯೋಗಿಸಿ ನಮ್ಮನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಪ್ರಿಯರೇ, ಅವನ ವಂಚನೆಗೆ ನಾವು ಒಳ ಬೀಳುವುದು ಬೇಡ. ಅವನ ವಂಚನೆಗೆ ನಮ್ಮನ್ನು ಒಪ್ಪಿಸಿಕೊಡೋದು ಬೇಡ. ನಾವು ಜನರು ಏನೇ ಹೇಳಿದ್ರು, ದೇವರು ನನ್ನ ವಿಷಯದಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಗಮನಿಸೋಣ. ಜನರ ಮಾತುಗಳನ್ನು ಗಮನಿಸೋದು ಬೇಡ. ಕೆಲವರು ನಮ್ಮನ್ನು ಗಮನಿಸ್ತಾರೆ. ಕೆಲವು ದೇವರ ಸೇವಕರು ಕರೆದು ಹೇಳಿದ್ರು ಏನಂದರೆ, ಅವರು ಹೇಳ್ತಾ ಇರುವಂಥ ರೀತಿ ಏನಂದರೆ, ನಾನು ಸುಧಾರಿಸಬೇಕು, ನಾನು ಸೇವೆ ಸುಧಾರಿಸಬೇಕು, ನನ್ನನ್ನು ಸುಧಾರಿಸೋದಕ್ಕೋಸ್ಕರ ಕೆಲವು ಒಳ್ಳೆ ಸಲಹೆಗಳನ್ನು ಕೊಟ್ಟರು. ಒಳ್ಳೆ ಸಲಹೆಗಳನ್ನು ತಗೊಳ್ಬೇಕೋ ತಗೊಳ್ಬಾರ್ದು? ಹಲೋ, ಗಟ್ಟಿಯಾಗಿ ಹೇಳೋಣ. ತಗೊಳ್ಬೇಕೋ ತಗೊಳ್ಬಾರ್ದು? ಒಳ್ಳೆ ಸಲಹೆ ನಾನು ನಿಮಗೆ ಕೊಟ್ಟರೆ ತಗೊಳ್ತೀರಾ? ಒಳ್ಳೆ ಸಲಹೆ ನಾನು ನಿಮಗೆ ಕೊಟ್ಟರೆ ತಗೊಳ್ತೀರಿ? ಎಷ್ಟು ಜನ ತಗೊಳ್ತೀರಿ? ಕೈ ಎತ್ತಿರಿ. ಅಬ್ಬಾ, ಎಷ್ಟು ಜನ ಇದ್ದಾರೆ. ಕೆಲವ್ರು ಕೇಳಲಿಲ್ಲ, ಕೆಲವ್ರು ಕನ್ನಡ ಅರ್ಥ ಆಗಲ್ಲ. ಹೌ ಮೆನಿ ಆಫ್ ಯು ವಿಲ್ ಟೇಕ್ ಮೈ ಸಜೆಷನ್ ಸೀರಿಯಸ್ಲಿ? ಓಕೆ, ಯು ರೈಟ್. ಸೊ ಕೆಲವು ಸಾರಿ ಸಜೆಷನ್ ಕೊಡುವವರು ಪ್ರೀತಿಯಿಂದ ಮಧುರವಾಗಿ ಹೇಳ್ತಾರೆ. ಕೆಲವರು ಗಂಭೀರವಾಗಿ ಗದರಿಸಿ ಬಿರುಸಾಗಿ ಹೇಳ್ತಾರೆ. ತಗೊಳ್ತೀರಾ? ನೀನು ರಾಜಕಾರಣಿಗಳು ಮಾತಾಡ್ದಂಗೆ ಮಾತಾಡಬೇಡ. ತಗೋಬೇಕು ಅಲ್ಲ, ತಗೊಳ್ತೀನಿ, ತಗೊಳ್ಳೋದಿಲ್ಲ, ಅದನ್ನು ಹೇಳೋಣ. ಓಕೆ, ಸೊ ಯಾರಾದರೂ ಒಬ್ಬರು ನಿಮಗೆ ಬಿರುಸಾಗಿ ಹೇಳ್ತಾರೆ, ಕಠಿಣವಾಗಿ ಹೇಳ್ತಾರೆ, ಕರೆಕ್ಷನ್ ಮಾಡ್ತಾರೆ, ಆವಾಗ ನೀವು ಕರೆಕ್ಷನ್ ತಗೊಳ್ತೀರೋ ಇಲ್ವೋ? ಯೋಚನೆ ಮಾಡಿ. ಆದರೆ ಪ್ರಿಯರೇ, ಯಾರೋ ಒಬ್ಬರು ನಿಮ್ಮನ್ನು ಕೆಳಗೆ ಹಾಕಬೇಕು ಅಂತ ಅವರು ಏನಾದರೂ ಒಂದು ನಿಮ್ಮ ವಿಷಯದಲ್ಲಿ ಹೇಳ್ತಾರೆ. ಅವುಗಳನ್ನು ಕೇಳಿದಾಗ ಏನು ಹೇಳಬೇಕು? ಧೈರ್ಯವಾಗಿರಬೇಕು. ಪವಿತ್ರಾತ್ಮನು ನಮ್ಮಲ್ಲಿ ಮೊದಲು ನಾನು ಚಿಕ್ಕವನಿದ್ದಾಗ ಅಂಥದ್ದು ಯಾರಾದರೂ ಏನಾದ್ರು ಹೇಳಿದರೆ ನಾನು ಏನು ಹೇಳ್ತಾ ಇದ್ದೆ ಗೊತ್ತಾ ಅವ್ರಿಗೆ? ನಮ್ಮ ಕನ್ನಡ ಭಾಷೆಯಲ್ಲಿ, ಧಾರವಾಡ ಭಾಷೆದಲ್ಲಿ, ಹೋಗಲೇ ಏನು ಹೇಳ್ತೀವಿ ಅವ್ರಿಗೆ? ಹೋಗಲೇ ಅಂತ. ಪ್ರಿಯ ಸಹೋದರ ಸಹೋದರಿ, ಏನಂತ ಹೇಳಿದ್ರೆ, ಎಲ್ಲ ಮಾತುಗಳು ದೇವರಿಂದ ಬಂದವುಗಳಲ್ಲ. ಎಲ್ಲರಿಂದ ಬಾಯಿಂದ ಬರುವ ಮಾತುಗಳು ಯಾರಿಂದ ಬರ್ತವೆ ಮಾತುಗಳು, ಅವುಗಳನ್ನು ನಾವು ಪರಿಶೀಲಿಸಬೇಕು. ಆಮೆನ್, ಹಲ್ಲೆಲೂಯಾ. ಪರಿಶೀಲಿಸಿ ದೇವರಿಂದ ಬರುವಂಥ ಮಾತುಗಳನ್ನು ಸ್ವೀಕಾರ ಮಾಡಬೇಕು. ಉಳಿದಿರೋ ಮಾತುಗಳನ್ನು, ನಿಮ್ಮ ಮನೇಲಿ ಡಸ್ಟ್ಬಿನ್ ಇದೆಯಾ? ಅಲ್ಲಿ ಹಾಕಬೇಕು. ಹಲ್ಲೆಲೂಯಾ. ಅವುಗಳನ್ನು ಒಯ್ದು ನಾವು ಡಸ್ಟ್ಬಿನ್ನಲ್ಲಿ ಹಾಕೋಣ. ನಮ್ಮ ಜೀವನದಲ್ಲಿ ಪವಿತ್ರ ಆತ್ಮನು ಪ್ರತಿ ಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಳೋಣ, ಜೀವಿತದಲ್ಲಿ ಪವಿತ್ರ ಆತ್ಮನು ಪ್ರತಿ ಗಳಿಗೆ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಒಂದು ವಚನ ಓದಿಕೊಳ್ಳೋಣ. ಲೂಕನ ಬರೆಸುವಾರ್ತೆ 17ನೇ ಅಧ್ಯಾಯ. ಲೂಕನ ಬರೆಸುವಾರ್ತೆ
17ನೇ ಅಧ್ಯಾಯ 11ನೇ ವಚನದಿಂದ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡಿ ಎಂದು ಕೂಗಿ ಹೇಳಿದರು. ಎಷ್ಟು ಜನ ಅಂತೆ? 10 ಜನ ಕುಷ್ಠರೋಗಿಗಳು ಬಂದ್ರಂತೆ. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ವಾವ್, ವಾಟ್ ಅ ಪವರ್! ಹೋಗ್ತಾ ಇರುವಾಗಲೇ ಅವ್ರಿಗೇನಂತ ಕುಷ್ಠರೋಗ ಏನಾಗ್ಬಿಟ್ಟಿದೆ? ಮೈ ಗುಡ್ನೆಸ್, ವಾಟ್ ಅ ಪವರ್ ಇನ್ ದ ನೇಮ್, ಇನ್ ದ ವರ್ಡ್ ಆಫ್ ಜೀಸಸ್. ಆಮೆನ್, ಹಲ್ಲೆಲೂಯಾ. ಅವ್ರು ಬರೇ ಹೇಳಿದ್ರು ಏನಂದ್ರೆ, ಹೋಗಿ ಮೈ ತೋರಿಸ್ರಿ ಅಂದರು. ಇವ್ರು 10 ಜನ ವಿಧೇಯರಾಗಿ ಹೋಗ್ತಾ ಇದ್ರು. ಎಲ್ರಿಗೂ ಏನಾಯಿತು? 10ರಲ್ಲಿ 9 ಜನರಿಗೆ ವಾಸಿ ಆಯಿತಾ? 10 ಜನರಿಗೆ ವಾಸಿ ಆಯಿತು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು, ಅದೊಂದು ಚೆನ್ನಾಗಿದೆ ನೋಡ್ರಿ, ದೇವರನ್ನು ಕೊಂಡಾಡಿದಂತೆ. ಹೆಂಗೆ? ನೀವು ಮಾಡ್ತೀರಲ್ಲ ಹಂಗೇನೆ. ಹೇಗೆ ದೇವರನ್ನು ಕೊಂಡಾಡಿದಂತೆ? ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದ. ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ರೀ, ತಮಾಷೆ ನೋಡಿದ್ರ ಅಲ್ಲಿ? ಯೇಸು ಸ್ವಾಮಿಗೆ 10 ಮಂದಿ ಶುದ್ಧರಾದ್ರಂತೆ ಯಾರು ಹೇಳಿದರು? ಹಿ ಆಲ್ರೆಡಿ ನ್ಯೂ ದ್ಯಾಟ್. ಅವ್ರು ಹೇಳಿದ ಮಾತಿಗೆ ಇವನು ಒಬ್ಬ ವಾಪಸ್ ಬಂದಲ್ಲ, ಸ್ವಾಮಿ ನಾವೆಲ್ಲ ಶುದ್ಧರಾದ್ವಿ ಅಂತ ಏನೂ ಹೇಳಲಿಲ್ಲ. ಆದರೆ ಯೇಸು ಸ್ವಾಮಿ ಮೊದಲೇ ಹೇಳಿದ್ರೆ ಅಂದರೆ 10 ಮಂದಿ ಶುದ್ಧರಾದ್ರಲ್ವಾ. ನಮ್ಮ ದೇವರಿಗೆ ಚೆನ್ನಾಗಿ ಹೇಳೋಣ ಎಲ್ಲರೂ, ನಮ್ಮ ದೇವರಿಗೆ ಚೆನ್ನಾಗಿ ಹೇಳಿದ್ರಿ, ನಮ್ಮ ದೇವರಿಗೆ ಎಲ್ಲ ಗೊತ್ತು. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಮಿಕ್ಕ 9 ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಯೇಸು ಸ್ವಾಮಿ ಅಲ್ಲಿಗೆ ಫುಲ್ ಸ್ಟಾಪ್. 9 ಮಂದಿ ವಿಷಯದಲ್ಲಿ ಯೇಸು ಸ್ವಾಮಿ ಒಂದು ಕೇಳಿದ್ದಿಷ್ಟೇ, ಏನಂತ ಹೇಳಿದ್ರೆ 9. ಸತ್ಯ ಹೇಳಬೇಕಾದ್ರೆ ಏನು ಆಗಬೇಕಾಗಿತ್ತು ಅಂದರೆ 9 ಮಂದಿ ವಾಪಸ್ ಬಂದು ಹೇಳಬೇಕಾಗಿತ್ತು, ಒಬ್ಬ ಹೇಳದೇ ಇದ್ದಿದ್ರೆ ನಡೀತಿತ್ತು. ಆದರೆ ಎಷ್ಟು ಜನ ಉಪಕಾರ ನೆನೆಸಿದ್ರು? ಎಷ್ಟು ಜನರಿಗೆ ನೀವು ಉಪಕಾರ ಮಾಡಿದ್ದೀರಿ? ಎಷ್ಟು ಜನ ಅದಕ್ಕೆ ಪ್ರತಿಯಾಗಿ ನಿಮಗೆ ಥ್ಯಾಂಕ್ಸ್ ಹೇಳಿದ್ದಾರೆ? ಥ್ಯಾಂಕ್ ಯು ಅಂತ ಹೇಳ್ತಾರಾ? ಈಗಿನ ಕಾಲ ಥ್ಯಾಂಕ್ ಯು ಅಂತ ಹೇಳೋ ಕಾಲ ಅಲ್ಲ. ಹಲೋ, ಇನ್ನೊಂದ್ಸಲ ಹೇಳ್ತೀನಿ, ಯಾಕಂದ್ರೆ ಕೆಲವರು ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾರೆ. ಸೊ ಕಮ್ ಔಟ್ ಆಫ್ ಯುವರ್ ಮೂಡ್ ಪ್ಲೀಸ್. ಓಕೆ, ಈಗಿನ ಕಾಲ ಎಂಥ ಕಾಲ ಅಲ್ಲ, ಥ್ಯಾಂಕ್ ಯು ಅಂತ ಹೇಳೋ ಕಾಲ ಅಲ್ಲ. 2 ತಿಮೋತಿ 3:1-4 ನಾವು ನೋಡ್ತೇವೆ, ಕಡೆ ಕಾಲದಲ್ಲಿ ಉಪಕಾರ ನೆನೆಸದವರು ಎಂಥ ಜನ? ಇಂಥ ಸಂಗತಿಗಳು ದಿನಾಲೂ ಆಗ್ತಾ ಇರ್ತವೆ ನಮ್ಮ ಜೀವನದಲ್ಲಿ. ಯಾರಿಗೋ ಸಹಾಯ ಮಾಡಿದ್ರಿ, ಯಾರ್ದೋ ಮನೆ ಕಟ್ಟಿದ್ರಿ, ಯಾರೋ ಸಾಯ್ತಾ ಇದ್ರು ಅವ್ರನ್ನ ಎತ್ತಿ ನಿಲ್ಲಿಸಿದ್ರಿ, ಯಾರಿಗೋ ಕೌನ್ಸಲ್ ಮಾಡಿದ್ರಿ, ಯಾರಿಗೋ ಪ್ರೇಯರ್ ಮಾಡಿದ್ರಿ. ಏನಾಯ್ತು ಗೊತ್ತಾ? ಅವರು ಚೆನ್ನಾಗಾಗ್ಬಿಟ್ರು. ಆದರೆ ನಿಮಗೆ ಒಂದು ಸಾರಿನೂ ನೀವು ಮಾಡಿದ್ರಿ ಅಂತ ಹೇಳಲೇ ಇಲ್ಲ. ನಾವು ಇಷ್ಟು ಮೇಲೆ ಬರೋಕ್ಕೆ ಕಾರಣ ಪದ್ಮಾ ಸಿಸ್ಟ್ರೆ ಅಂತ ಅವ್ರೇನು ಮಾಡಲಿಲ್ಲ, ಹೇಳಲಿಲ್ಲ. ನಾವು ಇಷ್ಟು ಮೇಲೆ ಬರೋಕ್ಕೆ ಕಾರಣ ಒಂದೇ ಮಾರ್ಗ ಅಂತ ಅವರು ಹೇಳಲೇ ಇಲ್ಲ. ನಾವು ಇಷ್ಟು ಮೇಲೆ ಬರೋಕ್ಕೆ ಕಾರಣ ಇವರು ಮಾಡಿರೋ ಪ್ರೇಯರ್ ಅಂತ ಹೇಳಲೇ ಇಲ್ಲ. ಮನಸ್ಸಿಗೆ ಹೆಂಗೆ ಅನಿಸುತ್ತೆ? ನಿಮ್ಮ ರಿಯಾಕ್ಷನ್ ಹೇಗೆ ರಿಯಾಕ್ಟ್ ಮಾಡ್ತೀರಿ? ನೀವು ಅವರಿಗೆ ಸಹ ಇನ್ನು ಸತ್ರು ನಾ ಏನು ಮಾಡಲ್ಲ, ಇಂಥವ್ರಿಗೆ ಸಹಾಯ ಮಾಡಲ್ಲ ಅಂದಿದ್ದೀರೋ ಇಲ್ವೋ? ಎಷ್ಟು ಜನ ಹಂಗೆ ಅಂದಿದ್ದೀರಿ? ಕೈ ಎತ್ತಿರಿ. ಓಕೆ, ದ್ಯಾಟ್ಸ್ ರೈಟ್. ಇನ್ನೆಂದೆಂದಿಗೂ ನಾನು ಇವ್ರಿಗೆ ಏನು ಮಾಡಲ್ಲ,
ಮಾಡಲ್ಲ. ಇವ್ರ ಹೆಸರೇ ನಮ್ಮ ಹತ್ರ ಎತ್ತಬೇಡ್ರಿ, ಅವ್ರ ಮುಖ ನೋಡೋಕ್ಕೂ ನಮಗೆ ಇಷ್ಟ ಇಲ್ಲ. ಹೇಳಿದ್ದೀರಾ ಇಲ್ವೋ? ಹೇಳಿದೀವಿ ಪ್ರಿಯರೇ. ಇದು ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ನಾವು ನಮ್ಮ ರಿಯಾಕ್ಷನ್ ಏನಂತ ಹೇಳಿದ್ರೆ, ಇವ್ರು ಎಂದಿಗೂ ಇನ್ಮೇಲೆ ಉಪಕಾರ ಮಾಡಲ್ಲ, ಇವ್ರಿಗೆ ಎಂದಿಗೂ ನಾನು ನೋಡಲ್ಲ, ಇವರಿಗೆ ಕೌನ್ಸಲ್ ಮಾಡಲ್ಲ, ಇವ್ರ ವಿಷಯನೇ ನಮಗೆ ಬೇಡ ಅಂತ ಅಂದ್ಕೊಂಡಿದ್ದೀರಲ್ಲ. ಇಂಥ ಸಂಗತಿಗಳು ದಿನಾಲು ನಮ್ಮ ಜೀವನದಲ್ಲಿ ಆಗ್ತಾ ಇರ್ತವೆ. ಪವಿತ್ರಾತ್ಮನ ಏನು ಮಾಡ್ತಾರೆ? ಪವಿತ್ರಾತ್ಮ ನನಗೆ ಕಲಿಸಿಕೊಟ್ಟಿದ್ದು ಏನಂತ ಹೇಳಿದ್ರೆ, ಇಂಥವ್ರನ್ನ ನೋಡಿ ನಾವು ಉರಿಗೊಳ್ಳಬಾರ್ದಂತೆ. ಇಂಥವ್ರನ್ನ ನೋಡಿ ಏನು ಮಾಡಬಾರ್ದು? ಉರಿಗೊಳ್ಳಬಾರ್ದು. ಪವಿತ್ರಾತ್ಮನು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಇಂಥವ್ರನ್ನ ನಾವು ಕಂಡಾಗ, ಯಾರಿಗೋ ಒಬ್ರಿಗೆ ಸಹಾಯ ಮಾಡಿದ್ರಿ, ಮೇಲೆ ಬಂದರು. ಎಷ್ಟು ಮೇಲೆ ಗೊತ್ತಾ? ನಿಮಗಿಂತ ಮೇಲೆ ಬಂದರು. ಎಲ್ಲಿ ಹೋದರು ಅವರು? ನಿಮಗಿಂತ ಮೇಲೆ ಬಂದರು. ಯಾರೋ ಒಬ್ಬರು ಅವ್ರ ವಿಷಯದಲ್ಲಿ ಮಾತಾಡ್ತಾ ಇರುವಾಗ ನಿಮ್ಮ ಹೊಟ್ಟೆ ಉರಿತದೆ. ನೀವು ಹೇಳ್ತೀರಿ ಅಂದರೆ, ಇವರಿಷ್ಟು ಮೇಲೆ ಬರೋಕ್ಕೆ ಯಾರ ಕಾರಣ ಗೊತ್ತಾ? ಏನು ನಾವಿಲ್ಲದೆ ಇದ್ದಿದ್ರೆ ಅವ್ರು ಎಲ್ಲಿರ್ತಿದ್ರು? ನಾವಿದ್ದರಿಂದ ಇವತ್ತು ಅಲ್ಲಿದ್ದಾರೆ ಅಂತ ನಾವು ಹೇಳ್ತೇವೆ. ಹೊಟ್ಟೆ ಉರಿತದೆ, ನೋವಾಗ್ತದೆ, ಹೋರಾಟ ಆಗ್ತದೆ, ಸಂಕಟ ಆಗ್ತದೆ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮನು ಕಾರ್ಯ ಮಾಡ್ತಾ ಇದ್ದಾರಾ? ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರಾ? ಯಾಕೆ ನೀವು ನಿಮ್ಮಿಂದ ಸಹಾಯ ಹೊಂದಿದವರು ನಿಮ್ಮ ಮುಂದೆನೇ ಮೇಲೆ ಬರುವಂತೆ ದೇವರು ಮಾಡಿದರು. ದೇವರು ಅವರಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ಎಲ್ಲರೂ ಹೇಳೋಣ, ಎಲ್ಲಿ? ಹೇಳ್ರಿ, ನನ್ನಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸರಿ ಮನಸ್ಸಿಗೆ ಭಾಳ ನೋವಾಯಿತು. ಎಷ್ಟು ಜನರಿಗೆ ಸಹಾಯ ಮಾಡಿದ್ವಿ, ಸಾಯ್ತಾ ಇದ್ರು, ಏನೂ ಇರಲಿಲ್ಲ, ಅವ್ರಿಗೆ ತುಂಬ ಸಹಾಯ ಮಾಡಿದ್ವಿ, ಕೌನ್ಸಲ್ ಮಾಡಿದ್ವಿ, ಪ್ರೇಯರ್ ಮಾಡಿದ್ವಿ. ಔಟ್ ಆಫ್ ವೇ ನಾವು ನಮ್ಮ ಸಮಯವನ್ನು ತ್ಯಾಗ ಮಾಡಿ ನಾವು ಅವ್ರ ಬಳಿಗೆ ಹೋಗಿ ಅವರಿಗೆ ನಾವು ಸಹಾಯ ಮಾಡಿದ್ವಿ. ಅವರು ಸ್ವಲ್ಪ ಮೇಲೆ ಬಂದ ತಕ್ಷಣ ನಮ್ಮನ್ನು ನೋಡಲೂ ಇಲ್ಲ, ನಮ್ಮನ್ನು ಕೇರ್ ಮಾಡಲೂ ಇಲ್ಲ, ನಮ್ಮಿಂದ ಆಶೀರ್ವಾದ ಹೊಂದಿದ್ದೀವಿ ಅಂತ ಹೇಳಲೂ ಇಲ್ಲ. ಹೇಳಿದ್ದೇನು? ಪ್ರಿಯರೇ, ನಮ್ಮ ವಿಷಯವಾಗಿ ಒಳ್ಳೇದು ಹೇಳೋದ್ರ ಬದಲು ಊರು ತುಂಬ ನಮ್ಮ ಹೆಸರು ಹಾಳು ಮಾಡಿದರು. ಅವ್ರ ವಿಷಯದಲ್ಲಿ ನೀವು ಹೇಗೆ ನಡ್ಕೊಳ್ತೀರಿ? ಪವಿತ್ರಾತ್ಮನು ನಿಮ್ಮ ಜೀವನದಲ್ಲಿ ಏನು ಕಾರ್ಯ ಮಾಡ್ತಾ ಇದ್ದಾರೆ ಹೇಳ ಪ್ರಿಯರೇ. ಹೀಗೆ ಯೇಸು ಸ್ವಾಮಿನೇ ಹೇಳ್ತಾರೆ, 10 ಮಂದಿಗೆ ವಾಸಿ ಆಯ್ತಲ್ಲ, 9 ಮಂದಿ ಯೇಸು ಸ್ವಾಮಿ ಫುಲ್ ಸ್ಟಾಪ್ ಹಾಕಿದ್ರು. ಎಂಥ ನಾಚಿಗೇಡ್ ಜನ ಇದ್ದಾರೆ ಈ ಸ್ವಾಮಿ ಅಂದ್ರೆ. 9 ಮಂದಿಗೆ ಎಂಥ ರೋಗ ಹಿಡ್ಕೊಂಡಿತ್ತು. ಜನ ಕಲ್ಲಿಸ್ತಾ ಇದ್ರು. ಅವ್ರಿಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಬಡವರು, ಭಿಕ್ಷುಕರು ಅಂಥವ್ರಿಗೆ ಇವತ್ತು ವಾಸಿ ಮಾಡಿದ್ದೀನಿ, ಬಂದು ಒಂದು ಉಪಕಾರನೂ ಹೇಳಲಿಲ್ಲ ಅಂತ ಏ ಸ್ವಾಮಿ ಅಂದ್ರ. ಅಲ್ಲ, ಹೇಳಿದ್ರಾ? ನೀವು ಹೇಳ್ತೀರಾ ಹಂಗೆ? ನಾವು ಹಂಗೆ ಹೇಳಲ್ಲ ಪ್ರಿಯರು. ಯಾಕಂತ ಹೇಳಿದ್ರೆ ನಾವು ಮನುಷ್ಯರು. ಪ್ರಿಯರೇ, ಪವಿತ್ರಾತ್ಮ ನನಗೆ ಕಲಿಸಿಕೊಟ್ಟಿದ್ದೇನಂತ ಹೇಳಿದ್ರೆ, ಅವರು ಮನುಷ್ಯರು, ಅವರ ಸ್ವಭಾವನೆ ಹಾಗೆ. ಆದರೆ ದೇವರು ನನಗೆ ಹೇಳಿಕೊಟ್ಟಿದ್ದೇನಂತ ಹೇಳಿದ್ರೆ, ಅವರಿಗೆ ಅಂತ ನೀನು ಉಪಕಾರ ಮಾಡಬೇಡ, ಅವರಿಗೆ ಅಂತ ನೀನು ಸಹಾಯ ಮಾಡಬೇಡ, ಮಾಡೋದೆಲ್ಲ ಕ್ರಿಸ್ತನಿಗೆ ಅಂತ ಹೇಳಿ ಮಾಡು. ಹಲ್ಲೆಲೂಯಾ. ಯಾರಿಗೋ ಕೌನ್ಸಲ್ ಮಾಡಿದ್ರಿ, ಕ್ರಿಸ್ತನ ಮಹಿಮೆಗಾಗಿ ಅಂತ ಮಾಡಿ. ಯಾರಿಗೋ ಕಾಸು ಕೊಟ್ರಿ, ಕ್ರಿಸ್ತನ ಮಹಿಮೆಗಾಗಿ ಅಂತ ಕೊಡ್ರಿ. ಯಾರಿಗೋ ನೀವು ಸಹಾಯ ಮಾಡಿದ್ರಿ, ಏನೋ ನೀವು ಅವ್ರಿಗೆ ಜೀವನದಲ್ಲಿ ಕಷ್ಟದಲ್ಲಿರುವಾಗ ಅವ್ರಿಗೆ ಏನೋ ಸಹಾಯ ಮಾಡಿದ್ರಿ, ಇದು ನಿಮಗಾಗಿ ಅಲ್ಲ, ಇದು ಕ್ರಿಸ್ತನಿಗಾಗಿ ಅಂತ ಹೇಳಿದ್ದು ಕ್ರಿಸ್ತನೇ ತಗೊಳ್ತಾನೆ, ಕ್ರಿಸ್ತನೇ ನಿಮಗೆ ವಾಪಸ್ ಕೊಡ್ತಾನೆ. ಹಲ್ಲೆಲೂಯಾ. ಆಗ ನಿಮ್ಮ ಹೃದಯದಲ್ಲಿ ನೋವುಗಳು ಕಾಣಿಸಿಕೊಳ್ಳುವುದಿಲ್ಲ,
ನೀವು ಕುಗ್ಗಿ ಹೋಗುವುದಿಲ್ಲ. ಅವರು ನಿಮಗೆ ಉಪಕಾರ ಹೇಳದೆ ಇರಲಿ, ನಿಮ್ಮನ್ನು ನೋಡದೆ ಇರಲಿ, ನಿಮ್ಮಿಂದ ಮೇಲೆ ಬಂದಿದ್ದೀವಂತ ಹೇಳಿ, ಕೆಳಗೆ ಹೋದಿದ್ದೀವಂತ ಹೇಳಿ, ನಿಮ್ಮ ಹೆಸರು ಹಾಳು ಮಾಡಲಿ. ಯು ವಿಲ್ ನಾಟ್ ಬಿ ಹರ್ಟ್ ಇನ್ ಯುವರ್ ಹಾರ್ಟ್ ಬಿಕಾಸ್ ಯು ಹ್ಯಾವ್ ಡನ್ ಇಟ್ ಆಸ್ ಅನ್ ಟು ದ ಲಾರ್ಡ್.